ಹಿಂದಿನ 3 ವಿಡಿಯೋದಲ್ಲಿ ನಾವು ಯಾವ್ಯಾವ ಪ್ರಕಾರ ಗುರು ಅಥವಾ ಶಿಷ್ಯ ಇರ್ತಾರೆ ಈ ಕಲಿಯುಗದಲ್ಲಿ ಅನ್ನೋದನ್ನು ತಿಳ್ಕೊಂಡೆವು. ಆಸೆ, ಲೋಭ, ಆಸಕ್ತಿ, ಅಜ್ಞಾನದಿಂದ, ಮೋಹದಿಂದ ಎಲ್ಲರಿಗೂ ಎಲ್ಲ ಪ್ರಾಪ್ತಿ ಮಾಡಿಕೊಳ್ಬೇಕು. ಗುರುನೂ ಸಹ ಎನರ್ಜಿ ಎಕ್ಸ್ಚೇಂಜ್ ಅಂದರೆ ದಕ್ಷಿಣೆ ತಗೊಂಡು ಏನೋ ಒಂದು ಕ್ರಿಯೆ ಹೇಳ್ಕೊಡ್ತಾರೆ. ಆಮೇಲೆ ವೆಬಿನಾರ್, ಸೆಮಿನಾರ್ ಎಲ್ಲ ನಡೀತಾನೆ ಇರ್ತದೆ. ತಂತ್ರಶಾಸ್ತ್ರ, ಅಧ್ಯಯನ ಶಾಸ್ತ್ರದ ಪ್ರಕಾರ ಅಥವಾ ಋಷಿ ಮುನಿಗಳ ಪರಂಪರೆಯ ಪ್ರಕಾರ ನೋಡ್ಲಿಕ್ಕೆ ಹೋದರೆ ಇವೆಲ್ಲ ಒಂದು ರೀತಿ ಫ್ರಾಡ್ ಬಿಟ್ಟರೆ ಮತ್ತೇನಲ್ಲ. ಸಾಧನೆ ಅಂದರೆ ಲಾಂಗ್ ಟೈಮ್ ತನಕ ನಡೆಸುವ ಆಸನ ಅಂದರೆ ಅದನ್ನು ಸಿದ್ಧಿಸ್ಕೊಳ್ಬೇಕು. ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಗುರು ಏನು ಹೇಳ್ತಾರೆ ಅದಕ್ಕೆ ಧರ್ಮ ಅಂತಾರೆ. ಯಮ ನಿಯಮದ ನಂತರ ಆಸನ ಬರ್ತದೆ. ಅಂದರೆ ಯಮ ನಿಯಮನ ವ್ಯವಹಾರಕ್ಕೆ ತರಬೇಕಾಗ್ತದೆ. ಯಮ ನಿಯಮನ ಗುರುವಿನ ಮೂಲಕ ತಿಳಿದುಕೊಂಡಾಗ, ಸಾಧಕ ಅದನ್ನು ತನ್ನ ಜೀವನದಲ್ಲಿ ಇಳಿಸ್ಕೊಂಡಾಗ ಅವನಿಗೆ ಪಾತ್ರತೆ, ಯೋಗ್ಯತೆ ಬರ್ತದೆ. ಆವಾಗ ಆ ಶಿಷ್ಯನಿಗೆ ಗುರು ಯಾವುದಾದ್ರೂ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ, ದಾರಿ ತೋರಿಸ್ತಾರೆ. ಆದರೆ ಈಗಿನ ಕಾಲದಲ್ಲಿ ಎಲ್ರಿಗೂ ಬೇಗ ಸಿದ್ಧಿ ಬೇಕು, ಪ್ರಸಿದ್ಧಿ ಬೇಕು, ದುಡ್ಡು ಮಾಡಬೇಕು. ಸಿದ್ಧಿ, ಶಕ್ತಿ, ಈ ಊರ್ಜೆ ಏನಿದೆ ಅದು ತುಂಬ ಸೂಕ್ಷ್ಮ ರೂಪದಲ್ಲಿ ಬೀಜ ಹಾಕ್ತದೆ. ನಮಗೆ ವರ್ಕ್ಶಾಪ್ನಲ್ಲಿ ಹೇಳುವಂತಹ ಸಿದ್ಧಿ ಯಾವ ರೀತಿ ಅಂದರೆ, ನಮ್ಮ ಮಾನಸ ಪಟಲದಲ್ಲಿ ಜಾಗೃತ ಮನಸ್ಸನ್ನು ಸಮೋಹಿತಗೊಳಿಸಿ, ಆ ಜಾಗೃತ ಮನಸ್ಸು ಸಮೋಹಿತ ಆದಾಗ ಅದಕ್ಕೆ ಕೆಲವೊಂದು ವಿಚಾರಗಳನ್ನು ಹಾಕ್ತಾರೆ. ಸಾಧನೆ ಅಂದರೆ ಹೀಗಿರ್ತದೆ, ಹಾಗಿರ್ತದೆ, ಅಥವಾ ಬ್ರಹ್ಮಾಂಡದಲ್ಲಿ ಹೀಗೆ ಬೆಳಕು ಕಾಣ್ತಾ ಇದೆ, ಈ ರೀತಿ ಬರ್ತಾ ಇದೆ, ಈ ರೀತಿ ಆಗ್ತಾ ಇದೆ. ಕಲ್ಪನೆಯಲ್ಲಿ ಧ್ಯಾನ ಮಾಡ್ತಾ ನಾವು ಧ್ಯಾನದಲ್ಲಿ ನಾವು ಆ ಕಲ್ಪನೆನೇ ನೋಡ್ತೀವಿ, ಅಂದರೆ ವಿಜುವಲೈಸೇಷನ್ ಮಾಡ್ತೀವಿ. ನಾವು ಮಾಡೋಂತಹ ಈ ಸಿದ್ಧಿಗಳು ಮನಸ್ಸಿನ ಕಲ್ಪನೆ ಅಲ್ಲದೆ ಬೇರೇನೂ ಅಲ್ಲ. ಸಿದ್ಧಿ ಅಂದರೆ 8 ಸಿದ್ಧಿ ಇರ್ತದೆ. ಅದೇ ರೀತಿ ಸಿದ್ಧಿ ಸಹ ಸೂಕ್ಷ್ಮ ಆಗಿರ್ತವೆ. ಅಷ್ಟಸಿದ್ಧಿ: ಅಣಿಮ, ಮಹಿಮ, ಲಘಿಮ, ಗರಿಮ, ಪ್ರಾಪ್ತಿ, ಪ್ರಾಕ್ಯಾಮ್ಯ, ಈಶತ್ವ, ವಿಷಿತ್ವ. ಈ ಅಷ್ಟಸಿದ್ಧಿಗಳನ್ನು ಯಾವ ರೀತಿ ಜಾಗೃತ ಮಾಡೋದು ಅನ್ನೋದು ನಾವು ಗುರುವಿನ ಜೊತೆ ಇದ್ದಾಗ ನಮಗೆ ಅದು ಅರ್ಥ ಆಗ್ತದೆ. ಒಂದು ದಿವಸದಲ್ಲಿ ದಶಮಹಾವಿದ್ಯೆ, ಯಾವುದೇ ಮಂತ್ರ ಸಾಧನೆ ಅಥವಾ ಈ ಟ್ರೆಂಡಿಂಗ್ನಿಂದ ಯಾವುದೇ ಸಿದ್ಧಿ ಜಾಗೃತ ಆಗಲ್ಲ. ಜಾಗೃತ ಮಾಡುವ ಪ್ರಯತ್ನ ಮಾಡ್ತಾರೆ, ಆ್ಯಕ್ಟಿವೇಟ್ ಆಗಲ್ಲ. ಆ್ಯಕ್ಟಿವೇಟ್ ಆಗಬೇಕು ಅಂದರೆ ನಮ್ಮ ಸಂಸ್ಕಾರ ಎಲ್ಲ ಖಾಲಿ ಆಗಬೇಕಾಗ್ತದೆ, ಡಿಲೀಟ್ ಮಾಡಬೇಕಾಗ್ತದೆ. ಕೆಲವೊಂದನ್ನು ನಾವು ಡಿಲೀಟ್ ಮಾಡ್ಬೋದು, ಆದರೆ ದೊಡ್ಡ ಸಂಸ್ಕಾರಗಳನ್ನು ಡಿಲೀಟ್ ಮಾಡಲಿಕ್ಕೆ ಗುರುವಿನ ಶಕ್ತಿಪಾತನೇ ಬೇಕಾಗ್ತದೆ. ಆ್ಯಕ್ಟಿವೇಟ್ ಹೇಗಾಗ್ತದೆ? ಎಲ್ಲಿಯವರೆಗೆ ನಮ್ಮ ಸಂಸ್ಕಾರ ಮುರಿಯಲ್ವೋ, ಖಾಲಿ ಆಗಲ್ವೋ ಅಲ್ಲಿ ತನಕ ಯಾವುದೇ ಸಿದ್ಧಿ ಆ್ಯಕ್ಟಿವೇಟ್ ಆಗಲ್ಲ. ನಾವು ಮೊದಲು ನಮ್ಮ ಅಂತರ್ಮನ ಸೂಕ್ಷ್ಮಕ್ಕೆ ಹೋಗಿ ಆ ಪ್ಯಾಟರ್ನ್ನ ಡಿಲೀಟ್ ಮಾಡಬೇಕು. ಕೆಲವೊಂದನ್ನು ನಾವು ಮಾಡಬಹುದು, ಆದರೆ ದೊಡ್ಡ ಕರ್ಮನ ಡಿಲೀಟ್ ಮಾಡಲಿಕ್ಕೆ, ರಿಸಾಲ್ವ್ ಮಾಡಲಿಕ್ಕೆ ಗುರುವಿನ ಶಕ್ತಿಪಾತನೇ ಬೇಕಾಗ್ತದೆ. ಎಷ್ಟೋ ಜನ 1 ವರ್ಷ 2 ವರ್ಷ ಸಾಧನೆ ಮಾಡ್ತಾನೆ ಇದ್ದಾರೆ, ಆದರೆ ಯಾವುದೇ ಪರಿವರ್ತನೆ, ರೂಪಾಂತರಣೆ ಆಗಿಲ್ಲ, ಆಗೋದು ಇಲ್ಲ. ಇಂಥ ಸಾಧನೆ ಮಾಡೋದ್ರಿಂದ ಏನು ಪರಿವರ್ತನೆ ಬರ್ತದೆ? ನಮಗನಿಸ್ತದೆ ಒಂದೊಂದು ಸಲ ಕಾಗೆ ಕೂತ್ಕೊಳ್ಳೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಸರಿ ಹೋದ ಮಾತ್ರಕ್ಕೆ ನಾನು ಈ ಮಂತ್ರ ಮಾಡ್ತಾ ಇದ್ದೀನಿ, ಈ ರೀತಿ ಪವಾಡ ಆಯಿತು ಅಂತ ನಮಗೊಂದೊಂದು ಸಲ ಅನಿಸ್ತದೆ. ಆದರೆ ಅದು ಸಿದ್ಧಿ ಅಲ್ಲ, ಯಾವುದೋ ಶಕ್ತಿ ಜಾಗೃತ ಆಗಿದೆ ಅಂತ ಅಲ್ಲ. 1-2 ಸಲ ಈ ರೀತಿ ಚಮತ್ಕಾರನೂ ಆಗ್ಬೋದು, ಆದರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಏನು? ನಾವೇ ಸ್ವಯಂ ಸಿದ್ಧ ಆಗಬೇಕು. ಸ್ವಯಂ ಸಿದ್ಧಿಗಾಗಿ ಏನು ಮಾಡಬೇಕು? ಗುರುವಿಗೆ ಶರಣಾಗಬೇಕು. ಬ್ರಹ್ಮಾಂಡದ ಅತಿ ಸೆನ್ಸಿಟಿವ್ ಸಂಬಂಧ ಏನಾದರೂ ಇದ್ದರೆ ಅದು ಗುರು ಶಿಷ್ಯರ ಸಂಬಂಧ. ಅದು ಶಕ್ತಿವಂತ ಸಂಬಂಧವೂ ಹೌದು. ನಿಜವಾದ ಗುರು ನಮಗೆ ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮ, ಈ 3ರಲ್ಲಿ ನಾವು ಯಾವ್ಯಾವ ಕರ್ಮದ ಅಧೀನದಲ್ಲಿ ಬಂದಿದ್ದೇವೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾರೆ. ಅವರು ನಮಗೆ ತಕ್ಷಣ ಸಾಧನೆ ಕೊಡಲ್ಲ. ನಾವು ಹೋದ ತಕ್ಷಣ ಯಾವುದಾದ್ರೂ ಸಾಧನೆ ಕೊಡ್ತಾ ಇದ್ದಾರೆ ಅಂದರೆ ಅವರು ನಿಜವಾದ ಗುರುನೇ ಅಲ್ಲ, ಡೋಂಗಿ ಗುರು. ಯಾಕಂದರೆ ನಿಜವಾದ ಗುರು ನಮ್ಮ ಮಾನಸಿಕನ ಚೆಕ್ ಮಾಡ್ತಾರೆ, ನಮ್ಮ ಮನಸ್ಸನ್ನು, ನಮ್ಮ ಆತ್ಮನ ಅರ್ಥ ಮಾಡ್ಕೋತಾರೆ, ನಮ್ಮ ಸಂಸ್ಕಾರನ ಅಥವಾ ಎಲ್ಲಿ ನಾವು ತಪ್ಪಿದ್ದೀವೋ ಅದನ್ನು ಸರಿ ಮಾಡ್ತಾರೆ. ಶಿಷ್ಯನಿಗೆ ಪಾತ್ರತೆ ಬಂತ ಇಲ್ವಾ ಅನ್ನೋದನ್ನು ಸಹ ಗುರು ಪರೀಕ್ಷೆ ಮಾಡ್ತಾರೆ. ಯಾವ ರೀತಿ ಪರೀಕ್ಷೆ ಮಾಡ್ತಾರೆ ಅಂದರೆ, ಈ ಕಾರ್ಯ ಮಾಡು ಅಂದಾಗ ಮನಸ್ಸು ಏನು ಹೇಳ್ತಾ ಇದೆ, ಇನ್ನೂ ಮನಸ್ಸನ್ನು ಹಿಡಿದಿಟ್ಕೊಂಡಿದ್ದಾರಾ,
ಅಷ್ಟಪಾಶದಿಂದ ನಿವೃತ್ತ ಆಗಿದ್ದಾರಾ ಅನ್ನೋದನ್ನು ಚೆಕ್ ಮಾಡ್ತಾರೆ, ಪರೀಕ್ಷೆ ಮಾಡ್ತಾರೆ. ಅದರ ನಂತರ ಪೂರ್ಣಾಭಿಷೇಕ ಕರ್ಕೊಂಡು ಹೋಗ್ತಾರೆ. ಶಿಷ್ಯ ಸಮರ್ಪಣಾ ಭಾವಕ್ಕೆ ಬಂದಿದ್ದಾನ ಅನ್ನೋದು ಸಹ ಗುರು ನೋಡ್ತಾರೆ. ನಾವು ನಿಷ್ಠರಾಗಬೇಕಾಗ್ತದೆ, ನಮ್ಮ ಸಂಸ್ಕಾರಗಳನ್ನು ಬಿಡಿಸ್ಬೇಕಾಗ್ತದೆ, ಅದಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ಎಲ್ಲಿಯವರೆಗೆ ನಾವು ನಮ್ಮ ಮನಸ್ಸಿನ ಸಂಗ್ರಹಿತ ಕರ್ಮನ ಹಿಡಿದಿಟ್ಟುಕೊಂಡಿರ್ತೀವೋ ಅಲ್ಲಿ ತನಕ ಯಾವುದೇ ವಿದ್ಯೆ ನಮ್ಮ ಒಳಗೆ ಹೋಗಲ್ಲ. ಯಾಕಂದರೆ ಉದಾಹರಣೆಗೆ ಒಂದು ಮೋರಿಯಲ್ಲಿ ಕಸ ಕಡ್ಡಿ ತುಂಬಿದರೆ ಶುದ್ಧ ನೀರು ಬರಲ್ಲ, ಬ್ಲಾಕ್ ಆಗ್ತದೆ. ಆ ಕಸ ಕಡ್ಡಿ ಹೊರ ತೆಗೆದಾಗ ಶುದ್ಧ ನೀರು ಬಂದಾಗ ಮಾತ್ರ ಆ ಮೋರಿಯಲ್ಲಿ ನೀರು ಹರಿತದೆ. ಅದೇ ರೀತಿ ಬ್ರಹ್ಮಾಂಡದ ಪೂರ್ಣ ಶುದ್ಧ ಊರ್ಜೆ ನಮ್ಮೊಳಗೆ ಇಳಿಬೇಕು ಅಂದರೆ, ಅಥವಾ ಗುರುವಿನ ಶುದ್ಧ ಊರ್ಜೆ ನಮ್ಮೊಳಗೆ ಬರಬೇಕು ಅಂದರೆ ನಾವು ನಮ್ಮ ಸಂಸ್ಕಾರನ ಕತ್ತರಿಸಬೇಕಾಗ್ತದೆ, ಕರ್ಮನ ಕಳ್ಕೊಂಡಿರ್ಬೇಕಾಗ್ತದೆ. ಇಲ್ಲಾಂದರೆ ಯಾವ ವಿದ್ಯೆ ಯಾವ ಸಿದ್ಧಿ ನಮ್ಮೊಳಗೆ ಇಳಿಯಲ್ಲ.